ಕರ್ನಾಟಕ ಬೀಟ್ ನ್ಯೂಸ್ಗೆ ಸ್ವಾಗತ. ನಾನು ಜ್ಯೋತಿ. ರಾಯಬಾಗ ಬಸ್ ನಿಲ್ದಾಣದಲ್ಲಿ ಕಂಡಕ್ಟರ್ ಪ್ರಯಾಣಿಕರ ನಡುವೆ ಘರ್ಷಣೆ. ರಾಯಬಾಗ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಲಗೇಜ್ ವಿಚಾರವಾಗಿ ಬಸ್ ಕಂಡಕ್ಟರ್ ಹಾಗೂ ಪ್ರಯಾಣಿಕರ ನಡುವೆ ಆರಂಭವಾದ ಮಾತಿನ ಚಕಮಕಿ ಬಳಿಕ ಘರ್ಷಣೆ ನಡೆದ ಘಟನೆಯಾಗಿ ವರದಿಯಾಗಿದೆ. ಬಸ್ನಲ್ಲಿದ್ದ ಕೆಲವು ಪ್ರಯಾಣಿಕರ ಹೇಳಿಕೆ ಪ್ರಕಾರ ಮೊದಲು ಒಬ್ಬ ಪ್ರಯಾಣಿಕರು ಕಂಡಕ್ಟರ್ ಅವರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು, ಇದರಿಂದ ಇಬ್ಬರ ನಡುವೆ ವಾಗ್ವಾದ ಉಂಟಾಯಿತು. ಬಳಿಕ ಪರಿಸ್ಥಿತಿ ತೀವ್ರಗೊಂಡು ಪರಸ್ಪರ ಘರ್ಷಣೆಗೆ ಕಾರಣವಾಯಿತು ಎಂದು ಅವರು ತಿಳಿಸಿದ್ದಾರೆ. ಲಗೇಜ್ ಮಾಡಕ್ ಹೊಂಟ್ರಿ ಮಾಡೋದಿಲ್ಲ ಮಗನ ಹಂಗ ಹಿಂಗ ಕೇಳಕದ ಯಾರಿದ್ರೆ ಮಾಡೋಲ್ಲ ಮಗನ ಅಂತ ಇವ್ರಿ ಪ್ಯಾಸೆಂಜರ್ ಅಂತ ಹಿಂದಿನ ಬಾಯಿ ಹೈತಿವಿ ನೀ ಮಗನ ನಾ ಮಗನ ಮೊದಲು ಏನೇನಾಯ್ತು? ಮೊದಲು ಇದರಿ ಲಗೇಜ್ ಜಗಳ ನಡೆದಿತ್ತು. ಅವರು ಗುಲ್ಬರ್ಗಾಗ ಹೋಗ್ತೀನಿ ಅಂತೇಳಿ ಬಸ್ ಹತ್ಕೊಂಡಿದ್ರು. ಇವ್ರ ಹತ್ರ ಲಗೇಜ್ಗಳು ಇದ್ದು ಅವಾಗ ಇವ್ರು ಏನಾದ್ರು ಕಂಡಕ್ಟರ್ ಲಗೇಜ್ ಮಾಡಿಸಿ ಅಂತ ಅಂದ್ರು. ಆಯ್ತಾ ಲಗೇಜ್ ಇಲ್ಲ ಅದಕ್ಕೆ ಜಗಳ ಇದ್ದುವಲ್ಲ ಅವ್ರ ಹತ್ರ ಲಗೇಜ್ಗಳು ಚೀಲ್ಗಳು ಇದ್ದು. ಪ್ಯಾಸೆಂಜರ್ ಲಗೇಜ್ ಮಾಡೋದಿಲ್ಲ ಅಂದ್ರೆ ಆಯ್ತಾ ಅಲ್ಲಿ ತಕ್ಕ ಹೋದ್ರು. ಅಲ್ಲಿಂದ ಜಗಳಾಡ್ಕೋತ ಬಂದ್ರು. ಅಲ್ಲ ಇಲ್ಲಿ ಬಸ್ನಾಗ ಏನ್ ನಡೀತು? ಬಸ್ನಾಗ ಈ ಕಡೆ ಇಲ್ಲಿ ನೀ ಮಗನ ಆ ಮಗನ ಅನ್ಕೋತ ಬಡದಾಟಲ್ಲ ಇದರ್ಲ. ಏನ್ ವಿಚಾರ ಅಂದ್ರೆ ಯಾವ್ದ್ರ ಸಲುವಾಗಿ? ಇದರ್ಲ ಲಗೇಜ್ ನೋಡ್ರಿ. ಅಂದ್ರೆ ಇವ್ರು ಮಾಡ್ತೀನಿ ಲಗೇಜ್ ದುಡ್ಡು ಕೊಡಿ ಅಂತೇಳಿ ಇವ್ರು ಕೇಳಿದ್ರು ಕಂಡಕ್ಟ್ರು. ಅವರು ನಾ ಅದಕ್ಕೆ ದುಡ್ಡು ಕೊಡಲ್ಲ, ಲಗೇಜ್ ಮಾಡಿಸ್ಕೊಳಲ್ಲ ಅಂತಂದ್ರು. ಯಾಕೆ ಬೇಡ ಅಂದರು? ಯಾರಿಗೆ ಗೊತ್ತಿಲ್ಲ. ಒಟ್ಟು ಬೇಡ ಅಂದಿದ್ದಕ್ಕೆ ಜಗಳ ಸ್ಟಾರ್ಟ್ ಆಯ್ತು. ಮತ್ತೆ ಯಾರು ನೋಡಿದ್ರಿ? ಯಾರಂದ್ರು? ಕೈತಿಗೆ ಪ್ಯಾಸೆಂಜರ್ ಏನಂದ್ರು? ಅಂದ್ರೆ ಈಗ ತಪ್ಪು ಕಂಡಕ್ಟರ್ ಅಂತಾರೋ ಪ್ಯಾಸೆಂಜರ್ ತಪ್ಪು ಅಂತ. ಚಪ್ಪಲಿ ಯಾರು ಬಡ್ದಾರ್ರಿ? ಯಾರು ಕಂಡಕ್ಟರ್ ಬಡ್ದಾರ್ರಿ? ನೀವು ಇದ್ರೇನ್ರಿ ಬಸ್ ಇಲ್ಲಿ ಇದೇವ್ರಿ ದೊಡ್ಡಪ್ಪ. ಅಲ್ಲ ನೀವು ಎಲ್ಲಿ ಹೋಗೋರು ಇದ್ರಿ? ನಾವು ಬಬಲೇಶ್ವರ. ಇದು ಗುಲ್ಬರ್ಗ ಹೋಗೋ ಬಸ್ ಇದು. ಈಗ ಅವರು ಕಂಡಕ್ಟರ್ ಇದ್ದವ್ರ ನೀವು ಅದು ಲಗೇಜ್ದು ಟಿಕೆಟ್ ಮಾಡ್ಕೊಳ್ಳಿ ಅಂತ ಕೇಳಿದಾಗ ಇವರು ನಾ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ಅವರಿಗೆ ವಾದ ಮಾಡಿದ್ರು.
ಮುಂದೆ ಬೇರೆ ಬಿಜಾಪುರ ಮಗನ ಅಲ್ಲಿ ಕಾರ್ ಸರ್ ಒಂದ್ ನಿಮಿಷ ರೀ ಅದನ್ನ ಕಟ್ಟ ಬಿಟ್ಟು ತುಂಬ ನಮ್ಮನ್ನ ವಿಚಾರ ಮಾಡಬೇಕು ಇನ್ನು ಘಟನೆಯ ವೇಳೆ ಬಸ್ ನಿಲ್ದಾಣದಲ್ಲಿ ಕೆಲ ಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಸ್ಥಳದಲ್ಲಿದ್ದ ಇತರ ಪ್ರಯಾಣಿಕರು ಹಾಗೂ ಸಾರ್ವಜನಿಕರು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನ ನಿಯಂತ್ರಿಸಿದರು. ಇನ್ನು ಈ ಘಟನೆ ಕುರಿತು ಪೊಲೀಸ್ ಇಲಾಖೆಯಿಂದ ಅಧಿಕೃತ ಹೇಳಿಕೆ ಅಥವಾ ಪ್ರಕರಣ ದಾಖಲೆಯ ಕುರಿತು ಮಾಹಿತಿ ಲಭ್ಯವಾಗಿಲ್ಲ. ಅಧಿಕೃತ ಮಾಹಿತಿ ಹೊರಬಂದ ಬಳಿಕ ಹೆಚ್ಚಿನ ವಿವರಗಳು ತಿಳಿದು ಬರುವ ನಿರೀಕ್ಷೆ ಇದೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಬೀಟ್ ನ್ಯೂಸ್.